ಈ ಅವಧಾನಿಗಳಿಗೆ ಏನಾದರೂ ಯಾವುದಾದ್ರೂ ಕೃಪೆ ಇದೆಯಾ? ಯಕ್ಷಿಣಿ ಕೃಪೆ ಏನಾದರೂ ಇದೆಯಾ? ಅದಕ್ಕೇನಾದರೂ ನೀವು ಸಾಧನೆ ಮಾಡ್ತೀರಾ? ಏನೂ ಇಲ್ಲ. ಈ ಕರ್ಣಯಕ್ಷಿಣಿ ಕಿವಿಲಿ ಬಂದು ಹೇಳ್ತಾಳೆ ಹಿಂಗಿಂದ ಏನಾದರೂ ದೇವರ ಕೃಪೆ ಅಥವಾ ಯಕ್ಷಿಣಿ ಕೃಪೆ ಇರುತ್ತಾ? ಖಂಡಿತ ಅಥವಾ ನೀವೇನಾದರೂ ಏನೂ ಇಲ್ಲ. ಸಾಧನೆಗಳನ್ನು ಮಾಡ್ತೀರಾ? ಆ ಥರದ್ದು ಏನಿಲ್ಲ. ಒಂದಿಷ್ಟು ಅದೇ ಸಾಧನೆ ಮಾಡೋದು ಅಂದರೆ ಏನೋ ಯಾವುದೇ ಒಂದಾಗಲಿ ನಾವು ನಿರಂತರವಾಗಿ ಮಾಡಿದ್ರೆ ಅದು ಒಂದು ಸಾಧನೆ ಆಗುತ್ತೆ. ಅದು ತಪಸ್ಸಿನ ತರಹ ಮಾಡಬೇಕು ಅಂತ. ಕಾವ್ಯಗಳನ್ನು ಓದೋದು, ಅಭ್ಯಾಸ ಮಾಡೋದು, ಪ್ರತಿನಿತ್ಯ ಏನೋ ಇಷ್ಟು ಓದಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಓದೋದು, ಬರೆಯೋದು, ಏನೋ ಮಾಡೋದು, ಈ ಥರ ಎಲ್ಲ ಇರುತ್ತೆ. ತೆಲುಗಿನ ಕೆಲವು ಅವಧಾನಿಗಳು ಎಲ್ಲ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ದಿವಸ ಅರ್ಧ ಗಂಟೆ ಇಂತಿಂಥ ಕಾವ್ಯಗಳನ್ನು ಓದ್ತೀನಿ, ಇಷ್ಟೊತ್ತು ಇದನ್ನು ಓದ್ತೀನಿ, ಇಂತಿಂಥ ಕಾವ್ಯಗಳ ಪದ್ಯಗಳನ್ನು ಬಾಯ್ಪಾಠ ಮಾಡ್ಕೋತೀನಿ ಅಂತ. ಬಾಯ್ಪಾಠ ಮಾಡೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಒಂದಿಷ್ಟು ಬಾಯ್ಪಾಠ ಮಾಡಿದ್ರೆ ನಮ್ಗೆ ಆ ಶಬ್ದಗಳು ನೆನಪಿರುತ್ತೆ, ಆ ಛಂದಸ್ಸು ನೆನಪಿರುತ್ತೆ, ಆ ಛಂದಸ್ಸಿನಲ್ಲಿ ಇಂಥ ಸ್ಥಾನದಲ್ಲಿ ಈ ಶಬ್ದಗಳು ಹೊಂದುತ್ತೆ ಅಂತ ನೆನಪಿರುತ್ತೆ. ಈ ಥರದ್ದೆಲ್ಲ ನೆನಪಿಟ್ಕೊಳ್ಳೋಕೆ ಸಾಧ್ಯ ಇದೆ. ಅವಧಾನಿಗಳ ಪರಂಪರೆ ಬಗ್ಗೆ, ಯಾಕೆಂದರೆ ನಾನು ಗಣೇಶ್ ಅವ್ರನ್ನಾಗಲಿ ಇನ್ನು ಕೆಲವರನ್ನಷ್ಟೇ ಉಲ್ಲೇಖ ಮಾಡಿದೆ, ಹಳೆಯ ಅವಧಾನಿಗಳು. ಈಗಿರೋ ನಮ್ಮ ಮಿತ್ರರ ಬಗ್ಗೆ ಕೆಲವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಖಂಡಿತ. ನಮ್ಮ ಶತಾವಧಾನಿಗಳು ಅವಧಾನ ಮಾಡೋದಕ್ಕೂ ಮೊದಲು ಕನ್ನಡದಲ್ಲಿ ಅವಧಾನ ಇಷ್ಟು ಪ್ರಚಲಿತ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಲಂಕಾ ಕೃಷ್ಣಮೂರ್ತಿಗಳು ಅಂತ, ಅವರ ಮೂಲ ಆಂಧ್ರ ಪ್ರದೇಶದವರಾದರೂ ಕೂಡ ಪೆನುಗೊಂಡದ ಹತ್ತಿರದವರು, ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಕನ್ನಡ ತೆಲುಗು ಎರಡರಲ್ಲೂ ಚೆನ್ನಾಗಿ ಕಲ್ತ್ಕೊಂಡಂಥವ್ರು, ಒಳ್ಳೆಯ ತೆಲುಗಿನಲ್ಲಿ ಕೆಲವು ಅವಧಾನಗಳನ್ನು ಮಾಡಿದ್ದಂಥವ್ರು. ಅವರು ಗಣೇಶರಿಗೆ ಪ್ರೇರಣೆಯನ್ನು ಕೊಟ್ಟು ಅವಧಾನಿಯಾಗಿ ಬೆಳೆಸಿರುವಂಥ ಗಣೇಶರು ಹೇಳ್ತಾರೆ. ಅವರೇ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಅವಧಾನವನ್ನು, ತೆಲುಗಿನ ಒಬ್ಬರ ಅವಧಾನಿಗಳ ಅವಧಾನವನ್ನು ಆಯೋಜನೆ ಮಾಡಿದ್ರಂತೆ. ಅವರು ಜೋಸ್ಯಂ ಸದಾನಂದ ಶಾಸ್ತ್ರಿಗಳು ಅಂತ 80ನೇ ಇಸ್ವಿ ಆಸ್ಪಾಸ್ನಲ್ಲಿ. ಅವರು ಬೆಂಗಳೂರಿಗೆ ಬಂದಾಗ, ಅವರು ಜೋಸ್ಯಂ ಸದಾನಂದ ಶಾಸ್ತ್ರಿಗಳು ಆಂಧ್ರ ಪ್ರದೇಶದಲ್ಲಿ ಇದರಲ್ಲಿ ಇದ್ದವರು, ಸತ್ಯಸಾಯಿಬಾಬಾ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಂಥವ್ರು. ಅವರು ಕನ್ನಡ ಮನೆ ಮಾತಂತೆ ಅವರದ್ದು. ಮೂಲತಃ ಕರ್ನಾಟಕದಿಂದ ಹೋಗಿ ಅಲ್ಲಿ ನೆಲೆಸಿದವರು. ತೆಲುಗಿನಲ್ಲಿ ಒಳ್ಳೆಯ ಕವಿಗಳು ಅವಧಾನಿಗಳು ಆದವರು. ಅವರ ಅವಧಾನ ಆಯೋಜನೆ ಆದಾಗ ಕನ್ನಡದಲ್ಲಿ ನೋಡಿ ಈ ಥರ ಇಲ್ವೇ ಇಲ್ಲ ಅಂತೆಲ್ಲ ಹೇಳಿದ್ರಂತೆ ಹೊರಗಡೆ. ಆಗ ಅವರಿಗೆ ಇದೇನಪ್ಪ ಅಂದ್ರೆ ಅವ್ರ ಮನೆ ಮಾತು ಕನ್ನಡ ಆಗಿರೋದಕ್ಕೆ ಕನ್ನಡ ಅಲ್ಪ ಸ್ವಲ್ಪ ಗೊತ್ತು, ಕನ್ನಡದ ಇತಿಹಾಸ ಗೊತ್ತು. ಹಾಗಾಗಿ ಅವರು ಅಲ್ಲಿ ಆ ಮಹನೀಯ ಕೀರ್ತಿಗನ ಪಂಪನು ಅಂತ ಒಂದು ಪದ್ಯ ಹೇಳಿದ್ದಾರೆ. ಆ ಪದ್ಯವನ್ನು ನಾನು ಅವರಿಗೆ ಕೆಲವು ದಿನಗಳಿಂದಷ್ಟೇ ಕೇಳಿಕೊಂಡೆ, ನೀವು ಈ ಪದ್ಯ ಸ್ವಲ್ಪ ನನಗೆ ಕಳಿಸ್ಕೊಡಿ ಅಂತ. ಅಲ್ಲಿ ಕೊನೆಗೆ ಕಾಮಿತದಾಯಿನಿ ಕರುಣಿ ಕನ್ನಡ ವಾಣಿ ನಮೋ ನಮೋಸ್ತುತೆ ಅಂತ ಆ ಸಭೆಯಲ್ಲಿ ಆಶುವಾಗಿ ಒಂದು ಪದ್ಯ ಹೇಳಿದ್ರಂತೆ, ಕನ್ನಡದಲ್ಲೂ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ. ಆಗ ಲಂಕಾ ಕೃಷ್ಣಮೂರ್ತಿಯವರಿಗೆ ಖುಷಿ ಆಯ್ತಂತೆ, ನೀವು ಕನ್ನಡದಲ್ಲಿ ಅವಧಾನ ಮಾಡ್ಬೋದು ಅಂತ. ಒಂದು ವರ್ಷ ಅವರಿಗೆ ಸಮಯ ಕೊಟ್ಟು ಕೆಲವು ಪುಸ್ತಕಗಳನ್ನು ಸಜೆಸ್ಟ್ ಮಾಡಿ, ಇದನ್ನು ಓದಿ ಅಂತೆಲ್ಲ ಹೇಳಿ ತಿಳಿಸಿ, ಅವರು ಅದನ್ನು ಓದ್ಕೊಂಡು ಒಂದು ವರ್ಷದ ಬಳಿಕ ಕನ್ನಡದಲ್ಲಿ ಅವಧಾನ ಮಾಡಿದ್ರಂತೆ. 82-83 ಇಸ್ವಿ ಸಮಯದಲ್ಲಿ. ಅಷ್ಟೊತ್ತಿಗಾಗಲೇ ಗಣೇಶ್ ಅವರು ಮೇಡವರಂ ಮಲ್ಲಿಕಾರ್ಜುನ್ ಶರ್ಮಾ ಅನ್ನೋರು ಒಬ್ಬರು ಅವಧಾನ ನೋಡಿ, ಇದನ್ನು ನಾನು ಮಾಡ್ಬೋದಲ್ಲ ಅಂತ. ಅವರು 19 ವರ್ಷದ ಹುಡುಗ. ಆಗ ಅವರು ಆ ಅವಧಾನ ನೋಡಿದಾಗ ಅವರಿಗೆ ಇದು ಅಂದರೆ ಅವ್ರಿಗೆ ಆಗಲೇ ಅಧ್ಯಯನ ಮಾಡಿಕೊಂಡು ಇದು ನನ್ನಲ್ಲಿ ಸಾಧ್ಯ ಇದೆ ಅಂತ ಗೊತ್ತಾಗಿ ಮಾರನೇ ದಿವಸ ಇಲ್ಲಿ MES ಕಾಲೇಜಲ್ಲಿ ಅವರ ಕೆಲವು ಗುರುಗಳು ಸ್ನೇಹಿತರ ಜೊತೆ ಮಾಡಿದ್ರಂತೆ. ಅದಾದ ಬಳಿಕ ಗಣೇಶರು ಕೆಲವು ವರ್ಷ ಅವಧಾನ ಮಾಡಿದ್ರು. ಲಂಕಾ ಕೃಷ್ಣಮೂರ್ತಿಯವರ ಪರಿಚಯ ಆಗಿ ದೊಡ್ಡ ಪ್ರಮಾಣದಲ್ಲಿ ಅವರ ಅವಧಾನ ಆಗೋಲ್ಲಿವರಿಗೆ ಜನರಿಗೆ ಗೊತ್ತಾಗಿರಲಿಲ್ಲ ಇವರದ್ದು ಅವಧಾನ ಆಗಿದೆ ಅಂತ. ಹಾಗಾಗಿ ಎಷ್ಟೋ ಜನ ಇವತ್ತಿಗೂ ಕೋಲಾರದಲ್ಲಾಗಿರೋ ಅವರ ಅವಧಾನನೇ ಮೊದಲನೇ ಅವಧಾನ ಅಂತ ಅನ್ಕೋತಾರೆ ಅಂತ ಹೇಳ್ತಾರೆ. ಆ ಥರ ಗಣೇಶರ ಅವಧಾನ ಆಯಿತು. ಆ ಬಳಿಕ ಅವ್ರ ಅವಧಾನ ನೋಡಿ, ಮತ್ತು ಸದಾನಂದ ಶಾಸ್ತ್ರಿಗಳ ಕೆಲವು ಅವಧಾನ ನೋಡಿ ಕಬ್ಬಿನಾಲೆ ವಸಂತ ಭಾರದ್ವಾಜನ್ನವರು ಅವಧಾನ ಮಾಡಿದ್ರು. ಆಮೇಲೆ ಅವರು ತಮ್ಮ ಬಾಲಕೃಷ್ಣ ಭಾರದ್ವಾಜನ್ನವರು ಮಾಡಿದ್ರು. ಆಮೇಲೆ ಇನ್ನೂ ಕೆಲವರು ನಮ್ಮ ಉಡುಪಿಯಲ್ಲಿ ಗುಂಡಿಬೈಲ್ ಸುಬ್ರಹ್ಮಣ್ಯ ಭಟ್ರು ಅಂತಿದ್ದಾರೆ, ಮಹೇಶ್ ಭಟ್ ಹಾರ್ಯಾಡಿ ಅಂತಿದ್ದಾರೆ, ಆಮೇಲೆ ಹಲಸ್ಕಂಡ ವೆಂಕಟರಮಣ ಭಟ್ ಅಂತ ಯಲ್ಲಾಪುರದವ್ರು ಇದ್ದಾರೆ, ಅವರೆಲ್ಲ ಅವಧಾನ ಮಾಡಿದ್ರು. ಆ ಬಳಿಕ ನಮ್ಮ ರಾಮಕೃಷ್ಣ ಪೆಜತ್ತಾಯ ಅಂತಿದ್ದಾರೆ, ಅವರು ಶೃಂಗೇರಿಯಲ್ಲಿ ಇದ್ದರು, ಈಗ ಬೆಂಗಳೂರಿನ ಚಾಣಕ್ಯ ಇದರಲ್ಲಿದ್ದಾರೆ, ಅವರು ಅವಧಾನ ಮಾಡಿದ್ರು. ಆ ಬಳಿಕ ನಾನು ಅವಧಾನಕ್ಕೆ ಬಂದೆ. ಹೀಗೆ ಹಲವು ಗಣೇಶರಿಂದ ಪ್ರೇರಣೆ ಪಡೆದಂಥ ನಮ್ಮ ತಲೆಮಾರಿನಲ್ಲಿ ಹಲವರು ಬಂದರೆ, ನನ್ನ ವಯಸ್ಸಿನಿಂದ ಸ್ವಲ್ಪ ಕಿರಿಯ ವಯಸ್ಸಿನ ಕೆಲವು ಸ್ನೇಹಿತರು ಕೂಡ ಗಣೇಶರ ಅವಧಾನ ಮತ್ತು ಪೆಜತ್ತಾಯರು ನಮ್ಮ ಅವಧಾನ ಕೆಲವನ್ನೆಲ್ಲ ನೋಡಿಕೊಂಡು ಪೆಜತ್ತಾಯರು ಹೇಳಿದ್ರು ಅಂತ ಅವರ ವಿದ್ಯಾರ್ಥಿಗಳಾಗಿದ್ದಂಥ ಸೂರ್ಯ ಹೆಬ್ಬಾರ್ ಅಂತ ಒಬ್ಬರು, ಉಮಾ ಮಹೇಶ್ವರ ಅಂತ ಒಬ್ಬರು, ಇವರು ಅವಧಾನ ಮಾಡಿದ್ರು. ಸೊ ಇಂದಿನ ಜನರೇಷನ್ ಮುಂದಿನ ಜನರೇಷನ್ ಕಲೆಯನ್ನ ಈಗ ಪರಿಚಯಿಸ್ತಾ ಇದೆ. ಸೊ ಈ ಕಲೆಯ ಲಾಭವನ್ನ ಕೂಡ ಪಡ್ಕೊಳ್ಬೇಕು ಅನ್ಸುತ್ತೆ. ಬ್ರೈನಿನ ಪ್ರತಿ ಕಣವೂ ಕೂಡ ಆಕ್ಟಿವೇಟ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ.